ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗರಿಗರಿಯಾಗಿ ರುಚಿಕರವಾಗಿರ ಆರೋಗ್ಯಕರವಾಗಿರ ಅಂತ ಬೆಳಗ್ಗೆ ತಿಂಡಿ, ಅಥವಾ ಇದನ್ನು ರಾತ್ರಿ ಊಟಕ್ಕೆ ಕೂಡ ಅಥವಾ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲೆ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಹಸಿ ಅಕ್ಕಿ, ರೇಷನ್ ಅಕ್ಕಿ, ದಪ್ಪ ಅಕ್ಕಿ, ದೋಸೆ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ. 1 ಗ್ಲಾಸಷ್ಟು ಅಥವಾ ಸುಮಾರು 1/4 kg. ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ತೊಗರಿಬೇಳೆ ಜೊತೆಗೆ ಹೆಸರುಬೇಳೆ, ಕಡಲೆಬೇಳೆ, ಹೆಸರು ಕಾಳು, ಕಡಲೆಕಾಳು ಯಾವುದನ್ನು ಬೇಕಾದರೂ ಉಪಯೋಗ ಮಾಡ್ಬೋದು. ಎಲ್ಲರ ಮನೆಯಲ್ಲೂ ತೊಗರಿಬೇಳೆ ಸುಲಭವಾಗಿ ಸಿಗುತ್ತೆ, ಅದಕ್ಕೋಸ್ಕರವಾಗಿ ನಾನು ತೊಗರಿಬೇಳೆನ ಉಪಯೋಗ ಮಾಡ್ತೀನಿ. 2 ಪದಾರ್ಥಗಳನ್ನ ಸುಮಾರು 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದ್ಬಿಟ್ಟಿದ್ದೀನಿ. ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಈ 2 ಪದಾರ್ಥಗಳನ್ನ ಸುಮಾರು 1 ಅರ್ಧ ಗಂಟೆ, ಸಮಯ ಇದ್ದರೆ 1 ಅವರ್ ನೆನೆ ಹಾಕಿ, ಸಮಯ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಅಥವಾ 3/4 ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ರಾತ್ರಿನೇ 2 ಪದಾರ್ಥಗಳನ್ನ ನೆನೆ ಹಾಕಿ ಬೆಳಗ್ಗೆ ರುಬ್ಕೋಬೋದು. ರಾತ್ರಿ ಊಟಕ್ಕೆ ಮಾಡೋಂಗಿದ್ರೆ ಬೆಳಗ್ಗೆ ನೆನೆ ಹಾಕೋಬೋದು. ಇಡ್ಲಿ ಹದದಲ್ಲಿ ರುಬ್ಕೋಬೇಕು. ಕಾಯಿಚೂರುಗಳು, ಹಸಿ ಕಾಯಿಚೂರುಗಳು, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ಉಪಯೋಗ ಮಾಡಿದ್ದೆ. ಹಸಿರು ಮೆಣಸಿನಕಾಯಿ 2, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ನುಣ್ಣಗೆ ಈ ಪದಾರ್ಥಗಳನ್ನ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಇಷ್ಟ ಇದ್ದರೆ ಇದ್ರ ಜೊತೆಗೆ 1-2 ಚಮಚ ಹುಳಿ ಮೊಸರನ್ನು ಕೂಡ ಸೇರಿಸ್ಕೋಬೋದು. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇದು ಬೂದುಗುಂಬಳಕಾಯಿನ ತುರಿದಿಟ್ಕೊಂಡಿರೋದು. ಬೂದುಗುಂಬಳಕಾಯಿಗೆ ಬದಲಾಗಿ ಸೌತೆಕಾಯಿ, ಸೋರೆಕಾಯಿ, ಕ್ಯಾರೆಟ್ ತುರಿ ಯಾವುದನ್ನು ಬೇಕಾದರೂ ಉಪಯೋಗ ಮಾಡ್ಬೋದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಉಪಯೋಗ ಮಾಡ್ಬೋದು. ಚೆನ್ನಾಗಿ ಕಲಿಸ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಕೂಡ ಉಪಯೋಗ ಮಾಡ್ಬೋದು ನಿಮ್ಗೆ ಇಷ್ಟ ಇದ್ದರೆ. ಟೊಮೆಟೊ, ಹಸಿ ಬಟಾಣಿ ಇದನ್ನೆಲ್ಲ ಉಪಯೋಗ ಮಾಡ್ಬೋದು. ಇವಾಗ ಹಿಟ್ಟು ರೆಡಿಯಾಗಿದೆ. ಪೊಡ್ಡೆಂಚಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಬಿಸಿ ಇಟ್ಕೊಂಡಿದ್ದೀನಿ ಪೊಡ್ಡೆಂಚನ್ನ. ಎಲ್ಲದರಲ್ಲೂ ಸ್ವಲ್ಪ ಎಣ್ಣೆ, ಬಿಳಿ ಎಳ್ಳು, ಕರಿಬೇವಿನ ಎಲೆಗಳು, ಸ್ವಲ್ಪ ಸಾಸಿವೆ ಎಲ್ಲದರಲ್ಲೂ. ಇದು ಎಕ್ಸ್ಟ್ರಾ ಸ್ಟೆಪ್ಪು. ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇದೆಲ್ಲ ಹಾಕ್ಕೊಳ್ಳಿ. ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ದೆ ಪ್ಲೇನಾಗಿ ಕೂಡ ಮಾಡ್ಕೋಬೋದು. ಮುಚ್ಚಿಡಬೇಕು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. ಈಗಿದಾಗಿದೆ. ಸ್ವಲ್ಪ ಗಟ್ಟಿ ಇರುತ್ತೆ, ಯಾಕಂದರೆ ಇದು ಫರ್ಮೆಂಟೇಷನ್ ಆಗಿಲ್ಲ, ಹುಳಿ ಬಂದಿಲ್ಲ, ಅಥವಾ ಅಡುಗೆ ಸೋಡಾ ಆಗಲಿ ಏನೋ ಪೌಡರ್ನ ಹಾಕಿಲ್ಲ, ಅದಕ್ಕೋಸ್ಕರವಾಗಿ. ಮೆತ್ತಗೆ ಸಾಫ್ಟಾಗಿ ಬೇಕನ್ನಂಗಿದ್ರೆ ಸ್ವಲ್ಪ ಅಡುಗೆ ಸೋಡಾ ಅಥವಾ ಇನ್ನೋ ಪೌಡರ್ನ ಹಾಕೋಬೋದು, ಅಥವಾ ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಹುಳಿನ ಬರೆಸ್ಕೋಬೋದು. ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಟ್ರೈ ಮಾಡಿ ನೋಡಿ, ತುಂಬಾ ಸುಲಭ, ಆರೋಗ್ಯಕರ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.